ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಆದರಣೀಯರೇ ಮತ್ತು ನನ್ನ ಮುಂದೆ ಇರತಕ್ಕಂಥ ಎಲ್ಲ ಸಹೃದಯ ಸಜ್ಜನ ಬಂಧುಗಳೇ, ಎರಡು ಅತ್ಯಂತ ಸುಂದರವಾದ, ಅತ್ಯಂತ ಚಿಕ್ಕದಾದ ಆದರೆ ಅತ್ಯಂತ ಆತ್ಮೀಯವಾದ ಮಾತುಗಳ ಸರಣಿಯನ್ನು ನಾನು ಕೇಳಿ ತುಂಬ ಖುಷಿಗೊಂಡೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಾರ್ಥಕವಾಯಿತು ಅಂತ ಭಾವಿಸಿಕೊಂಡೆ. ಜೊತೆಗೆ ಹೆದರಿಕೆ ನನಗೆ. ಅದರ ಜೊತೆಯಲ್ಲಿ ಶಬರಿಗಾಣಿಗರು ಒಂದು ಬೆಳ್ಳಿಯ ಮರವನ್ನು ಸೃಷ್ಟಿ ಮಾಡಿದರು. ನನಗಾಗ ಅನ್ನಿಸಿದ್ದೇನು ಕೇಳಿದ್ರೆ, ಬಹಳ ಹೊತ್ತು ನಮಗೆ ಗೊತ್ತಾಗಲಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಕೊನೆಗೆ ಒಂದು ಕ್ಷಣದಲ್ಲಿ ಸಿಂಬಲ್ಗಳು ಮರ ಬಂತು. ನನಗನ್ನಿಸಿದ್ದೇನು ಅಂದರೆ, ಅವ್ರು ಮಾಡಿದ ಹಾಗೆ ಒಂದು ನಿಮಿಷದಲ್ಲಿ ಒಂದು ಮರವನ್ನು ಸೃಷ್ಟಿ ಮಾಡಲಿಕ್ಕೆ ಏನಾದರೂ ನಮಗೆ ಸಾಧ್ಯ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಒಂದು ಮರವನ್ನು ಸೃಷ್ಟಿ ಮಾಡಬೇಕಾದ್ರೆ ಈ ಭೂಮಿಯಲ್ಲಿ ಎಷ್ಟು ದೀರ್ಘಕಾಲ ಇದೆ ಅಂತ ಯೋಚನೆ ಮಾಡಿದರೆ ಆವಾಗ ಯೋಚಿಸಬೇಕಾದಂಥ ಹೊತ್ತಿನಲ್ಲಿದ್ದೇವೆ ಅಂತ ನಮಗೆ ಪ್ರಜ್ಞೆ ಬರ್ತದೆ ಅಂತ ಭಾವಿಸ್ತೇನೆ. ಇವತ್ತು ಹಲವು ಧರ್ಮಗಳ ಪ್ರತಿನಿಧಿಗಳನ್ನು ವೇದಿಕೆಯಲ್ಲಿ ಕೂರಿಸಿದ್ದೀರಿ. ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಹಲವು ಭಾಷೆ, ಧರ್ಮ, ಸಂಸ್ಕೃತಿಗಳ ಜನ ಇದ್ದಾರೆ. ಆದರೆ ಅವರೆಲ್ಲರೂ ಬದುಕುವುದು ಒಂದೇ ಭೂಮಿಯ ಮೇಲೆ. ಭೂಮಿ ಎಲ್ರಿಗಿರುವುದು ಒಂದೇ. ಆದ್ದರಿಂದ ಈ ಆಶಯವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ನೇರವಾಗಿ ನನ್ನ ವಿಷಯಕ್ಕೆ ಬರ್ತೇನೆ. ಯಾಕಂದರೆ ಒಬ್ಬ ಜೈನ ಧರ್ಮದ ಪ್ರತಿನಿಧಿಯಾಗಿ ಅಂತ ನೀವು ಕರೆದಿರೋದ್ರಿಂದ ಆ ಹಿನ್ನೆಲೆಯಲ್ಲೇ ಮಾತಾಡಬೇಕು ನಾನು. ಒಂದೆರಡು ನಿಮಿಷ ನಿಮಗೆ ಸ್ವಲ್ಪ ಬೋರ್ ಆಗ್ಬೋದು ನನ್ನ ವಿಷಯಕ್ಕೆ ಬರುವ ಕಾರಣದಿಂದಾಗಿ. ಜೈನ ಧರ್ಮ ಯಾರೋ ಒಬ್ಬ ದೇವರು ನಮಗೆ ಒಳ್ಳೆಯದು ಮಾಡ್ತಾನೆ, ನಮ್ಮನ್ನು ನೋಡ್ಕೊಳ್ತಾನೆ ಅನ್ನುವ ಪರಿಕಲ್ಪನೆ ಇಲ್ಲ. ತಪ್ಪು ತಿಳ್ಕೊಬೇಡಿ. ಜೈನ ಧರ್ಮ ಹೇಳ್ತದೆ, ಈ ಇಡೀ ಜಗತ್ತು ಎನ್ನುವುದು 6 ದ್ರವ್ಯಗಳಿಂದ ಆಗಿದೆ. ಸ್ವಯಂಭೂವಾಗಿರ್ತಕ್ಕಂಥ 6 ದ್ರವ್ಯಗಳಿಂದ ಆಗಿದೆ. ಜೀವ, ಅಜೀವ, ಧರ್ಮ, ಅಧರ್ಮ, ಆಕಾಶ, ಕಾಲ ಅನ್ನತಕ್ಕಂಥ 6 ದ್ರವ್ಯಗಳಿಂದ ಈ ಜಗತ್ತಾಗಿದೆ. 6ರಲ್ಲಿ 5 ಬಿಡ್ತೇನೆ, 1 ಸ್ವೀಕಾರ ಮಾಡ್ತೇನೆ. ಅದರಲ್ಲಿ 1 ಜೀವ. ಜೀವ ಅಂದರೆ ಆತ್ಮ, ಚೈತನ್ಯ. ಇದು ಜೈನ ಧರ್ಮದ ಒಂದು ಪ್ರತಿಪಾದನೆ. ಆ ಜೀವ ಏನಿದೆ ಅದನ್ನು 2 ರೀತಿಯ ಭೇದ ಮಾಡ್ತಾರೆ. ನಾನು ಅದು ಕೇಳಿದ್ದು ಪಾಠ ಮಾಡಿದಾಗ ಆಗ್ತದೆ ನಿಮಗೆ ಸ್ವಲ್ಪ 1-2 ನಿಮಿಷ. ಇದನ್ನು 2 ಭೇದ ಮಾಡ್ತಾರೆ ನಮ್ಮಲ್ಲಿ. ನಮ್ಮ ಮಕ್ಕಳಿಗೆ ಪಾಠ ಹೇಳುವಾಗ ಇದನ್ನು ಹೇಳ್ತೇವೆ. 2 ಭೇದ, ಒಂದು ಸಂಸಾರಿ ಜೀವ, ಇನ್ನೊಂದು ಮುಕ್ತ ಜೀವ. ಸಂಸಾರಿ ಜೀವದಲ್ಲಿ ಪುನಃ 2 ಭೇದ ಮಾಡ್ತೇವೆ. ಮುಕ್ತ ಜೀವವನ್ನು ಬಿಟ್ಟು ಬಿಡ್ತೇನೆ ನಾನು, ಅದು ದೇವರು ಅಂತ ಹೇಳೋದು ನಾವು. ಮುಕ್ತ ಜೀವ ದೇವರು. ಸಂಸಾರಿ ಜೀವದಲ್ಲಿ 2 ಭೇದ ಮಾಡ್ತೇವೆ, ತ್ರಸ ಜೀವ ಮತ್ತು ಸ್ಥಾವರ ಜೀವ ಅಂತ. ಅದಕ್ಕೆ ಪೂರ್ವದಲ್ಲಿ ಮಕ್ಕಳಿಗೆ ಪುಟ್ಟದಾಗಿ ಹೇಳಿಬಿಡ್ತೇವೆ, ಇಂದ್ರಿಯಗಳಿವೆ ಅಂತ. 1 ಇಂದ್ರಿಯ ಇರ್ತಕ್ಕಂಥ ಜೀವಿ ಇದೆ ಈ ಜಗತ್ತಿನಲ್ಲಿ. 2 ಇಂದ್ರಿಯ. ಇತ್ತೀಚೆಗೆ ಒಂದು ಜಗಳ ಆಗಿದೆ. ನಾನು ವಿಷಯ ಬಿಟ್ಟು ಹೋದರೆ ನನಗೆ ಜಗಳ ಆಗ್ತದೆ, ಆಮೇಲೆ ಸಮಸ್ಯೆ ಇದೆ. ಆದರೆ ಇತ್ತೀಚೆಗೆ ನಾನು ಈ ಪಾಠ ಹೇಳುವಾಗ, ಅಂದರೆ ಮಕ್ಕಳಿಗೆ ಧರ್ಮದ ಕುರಿತು ಹೇಳುವಾಗ, ಇರುವೆಗೆ ಕಣ್ಣಿಲ್ಲ ಅಂತ ಹೇಳಿದೆ. ಸತ್ಯ ಇದು. ನಿಮಗೂ ಅನೇಕರಿಗೆ ಸ್ವೀಕರಿಸೋದು ಕಷ್ಟ ಆಗ್ಬೋದು. ಇರುವೆಗೆ ಕಣ್ಣಿಲ್ಲ. ಅದನ್ನು ಒಂದು ಮಗು ಹೋಗಿ ಶಾಲೆಯಲ್ಲಿ ಹೇಳ್ತು. ಪಕ್ಕದ ಮಗು ಏನು ಕೇಳ್ತು ಗೊತ್ತಾ? ನಾನು ಈ ಶಬ್ದ ಉಪಯೋಗಿಸೋದಕ್ಕೆ ಕ್ಷಮೆ ಇರಲಿ, ನಿನಗೇನು ಲೂಸಾ ಅಂತ ಹೇಳ್ತಂತೆ. ಅಂದರೆ ಅರ್ಥ ಏನು ಅಂದರೆ, ಒಂದು ಭಿನ್ನವಾದಂಥ ಅಭಿಪ್ರಾಯವನ್ನು ಸ್ವೀಕರಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಸ್ವಲ್ಪ ವಿಚಾರ ಶಕ್ತಿ ಇರ್ತಕ್ಕಂಥ, ವಿಶಾಲ ಮನೋಭಾವ ಇರ್ತಕ್ಕಂಥ ಜನ ಸ್ವೀಕರಿಸಲೇಬೇಕು. ಅದು ನಮ್ಮ ಭೂಮಿಯ ಒಂದು ರೀತಿ. ಅದಕ್ಕಾಗಿ ಹೇಳಿದೆ, ತ್ರಸ ಮತ್ತು ಸ್ಥಾವರ ಜೀವಗಳು ಅಂತ ಭೇದ ಮಾಡ್ತೇವೆ. ಈ ಭೇದ ಮಾಡುವಾಗ ಯಾವುದಕ್ಕೆ ಒಂದೇ ಇಂದ್ರಿಯ ಇದೆ ಅದು ಸ್ಥಾವರ ಜೀವ. 2, 3, 4, 5 ಇಂದ್ರಿಯ ಇರ್ತಕ್ಕಂಥದ್ದೆಲ್ಲ ತ್ರಸ ಜೀವಿಗಳು. 2, 3, 4, 5ರದ್ದು ಬಿಟ್ಟೆ ನಾನು. 1 ಇಂದ್ರಿಯದ್ದನ್ನು ಮಾತ್ರ ತೆಕ್ಕೊಳ್ತೇನೆ. ಯಾಕೆಂದರೆ ನನಗೆ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದ್ದದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ. ಈ 1 ಇಂದ್ರಿಯ ಇರ್ತಕ್ಕಂಥ ಸ್ಥಾವರ ಜೀವಗಳನ್ನು 5 ಭೇದಗಳಾಗಿ ವಿಭಾಗಿಸ್ತಾರೆ. ಪೃಥ್ವಿಕಾಯಿಕ ಜೀವ, ಅಗ್ನಿಕಾಯಿಕ ಜೀವ, ಜಲಕಾಯಿಕ ಜೀವ, ವಾಯುಕಾಯಿಕ ಜೀವ, ವನಸ್ಪತಿ ಕಾಯಿಕ ಜೀವ ಅಂತ. ಈಗ ಅರ್ಥ ಆಗ್ತದೆ ನಿಮಗೆ.
ಅಂದರೆ ಅರ್ಥ ಏನು ಅಂದರೆ, ಭೂಮಿಯನ್ನೇ ಶರೀರ ಮಾಡಿಕೊಂಡಿರ್ತಕ್ಕಂಥ ಜೀವ ಒಂದು ರೀತಿ ಸ್ಥಾವರ ಜೀವಿದಲ್ಲಿ, ವನಸ್ಪತಿ ಅಂದರೆ ತರಕಾರಿ ಗಿಡ ಮರ ಇದನ್ನೇ ತನ್ನ ಶರೀರ ಮಾಡಿಕೊಂಡಿರ್ತಕ್ಕಂಥ ಇನ್ನೊಂದು ಜೀವಿ, ಬೆಂಕಿಯನ್ನೇ ತನ್ನ ಶರೀರ ಮಾಡಿಕೊಂಡಿರ್ತಕ್ಕಂಥ ಮತ್ತೊಂದು ಜೀವಿ, ಗಾಳಿಯನ್ನೇ ತನ್ನ ಶರೀರ ಮಾಡಿಕೊಂಡಿರ್ತಕ್ಕಂಥ ಇನ್ನೊಂದು ಜೀವಿ, ಈ ಥರ ಪೃಥ್ವಿಕಾಯಿಕ ನೀರನ್ನೇ ತನ್ನ ಶರೀರ ಮಾಡಿಕೊಂಡಿರ್ತಕ್ಕಂಥ ಜೀವಿ. ಅಂದರೆ ಜೈನ ಧರ್ಮದ ಸೂಕ್ಷ್ಮವಾದಂಥ ಪರಿಕಲ್ಪನೆ ಏನು ಕೇಳಿದ್ರೆ, ನೀರು ಕೂಡ ಜೀವನೇ, ಮಣ್ಣು ಕೂಡ ಜೀವನೇ, ವನಸ್ಪತಿ ಕೂಡ ಜೀವನೇ, ಗಾಳಿ ಕೂಡ ಜೀವನೇ, ಬೆಂಕಿ ಕೂಡ ಜೀವನೇ. ಪ್ಲೀಸ್, ಮಣ್ಣಿನಲ್ಲಿ ಜೀವ ಇದೆ, ನೀವು ಮಣ್ಣಿನಿಂದ ಬೇರ್ಪಡಿಸಿ ಇಟ್ಟರೆ ಮಣ್ಣು ಸಾಯ್ತದೆ. ವನಸ್ಪತಿಯಲ್ಲಿ ಗಿಡದಲ್ಲಿ ಜೀವ ಇದೆ, ಜೀವವನ್ನು ಕತ್ತರಿಸಿಟ್ರೆ ಸಾಯ್ತದೆ. ನೀರು ಜೀವ ಇದೆ, ನೀರನ್ನು ಬೇರ್ಪಡಿಸಿಟ್ರೆ ಕೊಳೀತದೆ, ಸಾಯ್ತದೆ. ಗಾಳಿಯನ್ನು ಪ್ರತ್ಯೇಕಿಸಿಟ್ರೆ ಗಾಳಿ ಸಾಯ್ತದೆ. ಇದು ಜೈನ ಧರ್ಮದ ಪರಿಕಲ್ಪನೆ. ಹಾಗಾಗಿ ಮಣ್ಣಿನಲ್ಲಿ ಜೀವ ಇದೆ, ಗಿಡದಲ್ಲಿ ಜೀವ ಇದೆ, ಮರದಲ್ಲಿ ಜೀವ ಇದೆ, ಬೆಂಕಿಯಲ್ಲಿ ಜೀವ ಇದೆ, ನೀರಿನಲ್ಲಿ ಜೀವ ಇದೆ ಅಂತ ಯೋಚನೆ ಮಾಡತಕ್ಕಂಥ ಜೈನ ಧರ್ಮ ಮುಖ್ಯವಾಗಿ ಪ್ರತಿಪಾದಿಸುವುದು ಅಹಿಂಸೆಯನ್ನು. ಯಾವ ಜೀವಿಯನ್ನು ಕೂಡ ನೀನು ಹಿಂಸೆ ಮಾಡುವ ಹಾಗಿಲ್ಲ. ಬರೇ ಸರ್ವೇ ಜನಾಹ ಸುಖಿನೋ ಭವಂತು ಅಲ್ಲ, ಸರ್ವೇ ಜೀವಾಹ ಸುಖಿನೋ ಭವಂತು. ಹಾಗಾಗಿ ಭೂಮಿ ಚೆನ್ನಾಗಿರಬೇಕು, ಸಸ್ಯ ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ಬೆಂಕಿ ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು ಅಂತ ಹೇಳುವ ಆಶಯ ಅದು ಜೈನ ಧರ್ಮದ್ದು ಅಂತ. ಆ ದೃಷ್ಟಿಯಿಂದ ಯಾವನಾದರೂ ಅದನ್ನು ಹಾಳು ಮಾಡ್ತಾನೆ ಅಂತಾದರೆ ಅವ ಧರ್ಮ ವಿರೋಧಿ ಅಂತ ಅರ್ಥ. ಅದಕ್ಕೆ ಹೇಳಿದ ಆರಂಭದಲ್ಲಿ, ನೋಡಿಕೊಳ್ಳುವ ದೇವರನ್ನು ಒಪ್ಪಿಕೊಳ್ಳದೇ ಇರುವ ಜೈನ ಧರ್ಮ ಏನು ಹೇಳ್ತದೆ ಕೇಳಿದ್ರೆ, ನೀನು ಮಾಡಿದ ಪಾಪ ಪುಣ್ಯಗಳಿಂದಲೇ ನೀನು ಸುಖ ಅಥವಾ ದುಃಖವನ್ನು ಮುಂದೆ ಅನುಭವಿಸ್ತೀಯ. ನೀನು ಒಂದು ವೇಳೆ ಭೂಮಿಯನ್ನು ಹಾಳು ಮಾಡಿದರೆ, ಗಿಡವನ್ನು ಹಾಳು ಮಾಡಿದರೆ, ನೀರನ್ನು ಹಾಳು ಮಾಡಿದರೆ, ಬೆಂಕಿಯನ್ನು ಹಾಳು ಮಾಡಿದರೆ ಪಾಪ ಬರ್ತದೆ, ಮುಂದಿನ ಜನ್ಮದಲ್ಲಿ ನೀನು ಅನುಭವಿಸ್ತೀಯ ಅಂತ. ಹಾಗಿರುವಾಗ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವುದಕ್ಕೆ ಜೈನ ಧರ್ಮ ಅಸ್ಥಿಭಾರವನ್ನು ಹಾಕಿಕೊಟ್ಟಿದೆ ಅಂತ ನಾನು ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ದೃಷ್ಟಿಯಿಂದ ಜೀವಹಿಂಸೆ ಅನ್ನುವ ಏನು ಪರಿಕಲ್ಪನೆ ಇದೆ ಅಥವಾ ಅಹಿಂಸೆಯ ಪರಿಕಲ್ಪನೆ ಇದೆ, ಇದು ಇಡೀ ಭೂಮಿಯ ಸಕಲ ಜೀವರಾಶಿಗಳ ರಕ್ಷಣೆಗೆ ಬದ್ಧತೆಯನ್ನು ಪ್ರಕಟಿಸಿದಂತಹ ಧರ್ಮ ಅದು ಜೈನ ಧರ್ಮ. ಅದನ್ನು ಪ್ರತಿಪಾದಿಸ್ತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಎರಡನೆಯ ಸಂಗತಿ, ನಾನು ಯಾವಾಗಲೂ ಅನೇಕ ಸರ್ವಧರ್ಮ ಸಮ್ಮೇಳನಗಳಿಗೆ ಹೋದಾಗಲೆಲ್ಲ ಒಂದು ಮಾತು ಹೇಳುತ್ತೇನೆ. ಜೈನ ಧರ್ಮ ಏನನ್ನು ಪ್ರತಿಪಾದಿಸ್ತದೆ ಎನ್ನುವುದಕ್ಕೆ ನಮ್ಮ ಒಂದು ಶಾಂತಿ ಮಂತ್ರ, ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಪೂಜೆಯ ಕೊನೆಯಲ್ಲೂ ಪಠಿಸ್ತಕ್ಕಂಥ ಒಂದು ಶಾಂತಿ ಮಂತ್ರ ಇದೆ. ಅದು ಅತ್ಯಂತ ಸುಂದರವಾಗಿ ಜೈನ ಧರ್ಮದ ಪರಿಕಲ್ಪನೆ ಏನು ಎನ್ನುವುದನ್ನು ಹೇಳ್ತದೆ. ಆ ಮಂತ್ರ ಹೀಗೆ ಬರ್ತದೆ: ಕ್ಷೇಮಂ ಸರ್ವ ಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಗ್ ವರ್ಷತು ಮಗವ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿ ಕ್ಷಣಮಪಿ ಜಗತಾಂ ಮಾಸ್ಮಭೂಜ್ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಸತತಂ ಸರ್ವಸೌಖ್ಯಪ್ರದಾಯಿ ಪ್ರಧ್ವಸ್ಥಾಗಾತಿ ಕರ್ಮಾಣ ಕೇವಲ ಜ್ಞಾನಭಾಸ್ಕರ ಕುರ್ವಂತೂ ಜಗತಾ ಶಾಂತಿ ವೃಷಭಾದ್ಯ ಜಿನೇಶ್ವರ ಅಂತ. ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಏನು ಕೇಳಿದ್ರೆ, ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು, ಎಲ್ಲ ಜೀವಿಗಳು ಸುಖವಾಗಿರಬೇಕು, ಈ ಭೂಮಿಯ ಮೇಲೆ ಅಧರ್ಮ ಆಗಲಿ ನೋವು ಕಷ್ಟಗಳಾಗಲಿ ಯಾರಿಗೂ ಇರಬಾರ್ದು ಎನ್ನುವ ಆಶಯವನ್ನು ಜೈನ ಧರ್ಮ ಪ್ರತಿಪಾದಿಸ್ತದೆ. ಆದ್ದರಿಂದಲೇ ಅದು ಹೇಳ್ತದೆ, ನೀನು ಬದುಕು, ಬೇರೆಯವರಿಗೆ ಬದುಕಲು ಬಿಡು. ಲೀವ್ ಆ್ಯಂಡ್ ಲೆಟ್ ಲೀವ್. ಅಥವಾ ನಮ್ಮ ಸಿಂಬಲ್ ನೀವು ನೋಡಿದರೆ ಅದರ ಕೆಳಗಡೆ ಒಂದು ಬರೆದಿರ್ತಾರೆ, ಪರಸ್ಪರೋಪಗ್ರಹೋ ಜೀವಾಣಾಂ. ಜೈನ ಧರ್ಮ ಪ್ರತಿಪಾದಿಸ್ತಕ್ಕಂಥ ಸಂಗತಿ ಅದು, ಪರಸ್ಪರೋಪಗ್ರಹೋ ಜೀವಾಣಾಂ. ನಾನು ಇಷ್ಟನ್ನು ಭಾಳ ತಾತ್ವಿಕವಾಗಿ ಜೈನ ಧರ್ಮದ ಹಿನ್ನೆಲೆಯಲ್ಲಿ ಹೇಳಿದೆ, ಯಾಕೆಂದರೆ ಧರ್ಮ ಮತ್ತು ಧರಿತ್ರಿ ಎನ್ನುವ ಕಲ್ಪನೆ ಕೊಟ್ಟಿರೋದ್ರಿಂದ. ಈಗ ಸ್ವಲ್ಪ ಈಚೆಗೆ ಬಂದು ಒಂದು ಎರಡು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತೇನೆ. ಒಂದು ಎಲ್ರಿಗೂ ಗೊತ್ತಿರುವಂಥದ್ದು ಇದು ಸಂಗತಿ ಕಂಡು ಬರ್ತದೆ. ಎಲ್ಲಿ ಕೇಳಿದ್ರೆ ಭರತ ಬಾಹುಬಲಿಯರ ಒಂದು ಜೀವನದ ಸನ್ನಿವೇಶ. ಇದು ಎಷ್ಟು ಪ್ರಸ್ತುತ ನೀವು ಯೋಚನೆ ಮಾಡಬೇಕು. ಬಾಹುಬಲಿ ಮತ್ತು ಭರತ, ಈಗ ಮಸ್ತಕಾಭಿಷೇಕದ ಸಂದರ್ಭ ಆದ್ದರಿಂದ ಹೆಚ್ಚು ಜನ ಕೇಳಿರ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ಭರತ ಮತ್ತು ಬಾಹುಬಲಿ ಇಬ್ಬರು ಯುದ್ಧ ಮಾಡ್ತಾರೆ. ಸಾವಿರಾರು ವರ್ಷಗಳಿಂದ ದಿಗ್ವಿಜಯ ಮಾಡಿ ಷಟ್ಕಂಡಾಧಿಪತಿಯಾಗಿ ಬಂದಿರತಕ್ಕಂಥ ಭರತನನ್ನು ಬರೇ ಒಂದು ಕ್ಷಣದಲ್ಲಿ ಬಾಹುಬಲಿ ಸೋಲಿಸ್ತಾನೆ. ಸೋಲಿಸಿ ಆ ಯುದ್ಧದ ಸಂದರ್ಭದಲ್ಲಿ ಅವನಿಗೆ ವೈರಾಗ್ಯ ಬರ್ತದೆ. ಅವನು ಎಲ್ಲವನ್ನು ಬಿಟ್ಟು, ಕೊಟ್ಟು ಅಲ್ಲ, ಕೊಟ್ಟರೆ ದಾನಶೂರ ಆಗ್ತಿದ್ದ ಅವ ತ್ಯಾಗವೀರ ಬಾಹುಬಲಿ. ಎಲ್ಲವನ್ನು ಬಿಟ್ಟು, ಕೊಡುವುದು ಬೇರೆ ಬಿಡುವುದು ಬೇರೆ, ಎಲ್ಲವನ್ನು ಬಿಟ್ಟು ತ್ಯಾಗವೀರ ಬಾಹುಬಲಿ ಹೊರಟು ಹೋದ. ಸ್ವಾರಸ್ಯ ಇಲ್ಲಿರುವುದು,
ಹೋಗ್ತಾ ಇರಬೇಕಾದ್ರೆ ಸೈನ್ಯ ಇಬ್ಬಾಗ ಆಯಿತು. ಒಬ್ಬ ಸೈನಿಕ ಒಂದು ದೊಡ್ಡದಾಗಿರ್ತಕ್ಕಂಥ ಬೊಬ್ಬೆ ಹೊಡೆದ. ಇದು ಘಟನೆ ಗಮನಿಸ್ಬೇಕು ನೀವು. ಏನು ಬೊಬ್ಬೆ ಹೊಡೆದ ಅಂದರೆ, ಏಯ್ ಬಾಹುಬಲಿ, ಹೋಗು ಹೋಗು, ಹೋದರೆ ಎಲ್ಲಿ ಹೋಗ್ತೀಯಾ? ನಾಳೆ ಊಟಕ್ಕೆ ನಮ್ಮ ಒಡೆಯನ ಊರಿಗೆ ಬರಬೇಕಲ್ಲ, ನೀನು ಎಲ್ಲಿ ಹೋದರೂ ನಮ್ಮ ಒಡೆಯನ ಊರಿನಲ್ಲೇ ನಿಲ್ಲಬೇಕಲ್ಲ, ಯಾಕಂದರೆ ಷಟ್ಕಂಡ ಭರತನದ್ದಲ್ಲ. ಇದು ಕೇಳಿದ ಕೂಡಲೇ ಸಿಟ್ಟು ಬಂತು ಬಾಹುಬಲಿಗೆ. ತಿರುಗಿ ನೋಡಿದ ಒಂದು ಕ್ಷಣ ಮಾತ್ರ, ಮತ್ತೆ ಸಮಾಧಾನ ಪಟ್ಕೊಂಡು ಹೋದ. ಆದರೆ ಹೋದ ಬಾಹುಬಲಿಗೆ ಈ ಎರಡು ಮಾತು, ಸೈನಿಕನ ಎರಡು ಮಾತು ಮನಸ್ಸಲ್ಲಿ ಕಾಡ್ತಾ ಇತ್ತು. ಆದ್ದರಿಂದಲೇ ಅವನು ಎಂದೂ ಕೂಡ ತಿರುಗಿ ಆಹಾರಕ್ಕೆ ಬರಲೇ ಇಲ್ಲ. ಕಠಿಣ ತಪಸ್ಸು ಮಾಡಿದ್ದು. ನಮ್ಮಲ್ಲಿ ಯಾವ ತೀರ್ಥಂಕರರು ಯಾರೂ ಕೂಡ ಆ ಥರ ತಪಸ್ಸು ಮಾಡಿದ್ದಿಲ್ಲ. ಯಾವ ತೀರ್ಥಂಕರರ ಮೈ ಮೇಲೂ ಬಳ್ಳಿ ಇಲ್ಲ, ಬಾಹುಬಲಿಯ ಮೈ ಮೇಲೆ ಮಾತ್ರ, ಯಾಕಂದರೆ ಕಠಿಣ ತಪಸ್ಸು. ಆದ್ದರಿಂದ ಎರಡನೇದು ಬಹಳ ಮುಖ್ಯವಾದ್ದು, ಬಾಹುಬಲಿ ಕೂತು ತಪಸ್ಸು ಮಾಡಲಿಲ್ಲ, ನಿಂತೇ ತಪಸ್ಸು ಮಾಡಿದ್ದು. ಯಾಕೆ ಗೊತ್ತಾ? ನನಗೆ ಇದಕ್ಕೆ ಸಂಬಂಧಪಟ್ಟದ್ದೇ. ನಿಂತರೆ ಇದು ಅಣ್ಣನ ನೆಲ, ಭೂಮಿ ಅಣ್ಣನದು. ಭೂಮಿ ಅಣ್ಣನದ್ದು. ಕೂತ್ರೆ 3 ಅಡಿ ಬೇಕಾಗ್ತದೆ, ನಿಂತರೆ 1 ಅಡಿ ಸಾಕು. ಎಂಥ ಪರಿಕಲ್ಪನೆ ಯೋಚನೆ ಮಾಡಿ. ನಿಂತರೆ 1 ಅಡಿ ಸಾಕು ಅಂತ ಯೋಚನೆ ಮಾಡಿ ನಿಂತೇ ತಪಸ್ಸು ಮಾಡಿದ 1 ವರ್ಷ ಪರ್ಯಂತ. ಓಕೆ, ಅದಕ್ಕೂ ಹೋಗೋಣ, ಮುಂದಕ್ಕೆ ಹೋಗೋಣ. 1 ವರ್ಷ ಆದರೂ ಕೂಡ ಅವನಿಗೆ ಮನಸ್ಸಿಗೆ ಅಥವಾ ಕೇವಲ ಜ್ಞಾನ ಪ್ರಾಪ್ತಿಯಾಗಲಿಲ್ಲ, ಪೂರ್ಣ ಜ್ಞಾನ ಪ್ರಾಪ್ತಿಯಾಗಲಿಲ್ಲ. ಭರತನಿಗೆ ಕುತೂಹಲ, ಯಾಕೆ ನನ್ನ ತಮ್ಮನಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗಲಿಲ್ಲ ಅಂತ. ಅವನು ಓಡಿ ಹೋಗಿ ತಂದೆ ಆದಿನಾಥರಲ್ಲಿ ಕೇಳ್ತಾನೆ. ಸಮವಶರಣ ಸಭೆ ಅಂತ ಇರ್ತದೆ, ಅಲ್ಲಿ ಕೇಳ್ತಾನೆ. ಕೇಳಿದಾಗ ಅವರು ಹೇಳಿದರು, ನಿನ್ನ ತಮ್ಮ ಬಾಹುಬಲಿಯ ಮನಸ್ಸಿನಲ್ಲಿ ಭೂಮಿ ನಿನ್ನದು ಅಂತ ಇದೆ ಭರತ, ಭೂಮಿ ನಿನ್ನದು ಅಂತ ಅವನ ಮನಸ್ಸಲ್ಲಿದೆ. ಅಣ್ಣನ ನೆಲದಲ್ಲಿ ನಾನು ನಿಂತಿದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಪೂರ್ಣ ಜ್ಞಾನ ಆಗ್ತಾ ಇಲ್ಲ, ಹೋಗಿ ಅವನಿಗೆ ಬುದ್ಧಿ ಹೇಳು ಅಂದ. ಈಗ ಭರತ ಬಂದು ಬಾಹುಬಲಿ ಎದುರು ನಿಂತು ಹೇಳುವ ಮಾತು ಅಮೋಘವಾದದ್ದು. ಮೊದಲನೇ ಪ್ರಶ್ನೆ ಕೇಳ್ತಾನೆ, ಏ ಬಾಹುಬಲಿ, ಇಷ್ಟು ಜಾಣನಾದ ನೀನು ಈ ಭೂಮಿ ನನ್ನದು ಅಂತ ದಡ್ಡನಾಗಿ ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೆ? ಆ ಭೂಮಿ ನಂದು ಅಂತ ನಿನಗೆ ಯಾರು ಹೇಳಿದರು? ನೆಕ್ಸ್ಟ್ ಹೇಳುವ ಮಾತು ಭರತ, ಈ ಭೂಮಿ ಯಾರದ್ದೂ ಅಲ್ಲ. ಇದು ನಾವು ನೀನು ನೆನ್ಪಿಟ್ಕೊಳ್ಬೇಕಾದ್ದು, ಬಾಹುಬಲಿ ಅಲ್ಲ. ಈ ಭೂಮಿ ಯಾರದ್ದೂ ಅಲ್ಲ, ನನ್ನದು ಅಂತ ನಾನು ಹೇಳಬೇಕಾದರೆ ನಾನು ಬರುವಾಗ ತಂದಿರಬೇಕು, ಹೋಗುವಾಗ ಹಿಡಿದುಕೊಂಡು ಹೋಗಬೇಕು. ಯೋಚನೆ ಮಾಡಿ. ನಾವು ಯಾರು ಕೂಡ ಭೂಮಿಯನ್ನು, ಗಿಡವನ್ನು, ಮರವನ್ನು, ಪ್ರಾಣಿಯನ್ನು, ಪಕ್ಷಿಯನ್ನು ಹಿಡ್ಕೊಂಡು ಈ ಭೂಮಿಗೆ ಬರಲಿಲ್ಲ. ಹೋಗುವಾಗ ಹಿಡ್ಕೊಂಡು ಹೋಗೋದಿಲ್ಲ. ಮಧ್ಯದಲ್ಲಿ ಮಾತ್ರ ಏನು ಮಾಡ್ತೇವೆ? ಬೇಲಿ ಹಾಕಿ. ಅವ್ರು ಹೇಳಿದರು ತ್ಯಾಜ್ಯ ಮತ್ತು ವ್ಯಾಜ್ಯ. ಸೂಪರ್ ಸರ್. ವ್ಯಾಜ್ಯ ಮಾಡ್ಕೊಂಡು ಕೂತ್ಕೊಳ್ತೇವೆ, ನಂದು ನಂದು ಅಂತ. ಎಷ್ಟು ಚೆನ್ನಾಗಿ ಭರತ ಬಾಹುಬಲಿಗೆ ಹೇಳ್ತಾನೆ ಕೇಳಿದ್ರೆ, ಅಯ್ಯ ಈ ಭೂಮಿ ಯಾರ್ದೂ ಅಲ್ಲ. ನಾನು ಎಷ್ಟೋ ಸಲ, ನಾನೊಬ್ಬ ಅಧ್ಯಾಪಕನಾದ್ದರಿಂದ ಎಷ್ಟೋ ಸಲ ಶಾಲೆಯಲ್ಲಿ ನೋಡ್ತೇವೆ, ಕ್ಲಾಸಲ್ಲಿ ನೋಡ್ತೀವಿ ಅಂತ ಜಗಳ. ಸರ್ ನನ್ನ ಬೆಂಚು, ಸರ್ ನಮ್ಮ ಕ್ಲಾಸು. ಎಷ್ಟು ವರ್ಷ? 1 ವರ್ಷ ಮಾತ್ರ. ಅವನು ಈ ಕಡೆ ನನ್ನ ಜಾಗ, ನಾವು ಮಾಡೋದು ಅಷ್ಟೇ, ಮಕ್ಕಳು ಮಾಡೋದು ಅಷ್ಟೇ, ಎಲ್ಲರೂ ಕೂಡ ಜಗಳ ಮಾಡೋದು ನಂದು ನಂದು. ಎಷ್ಟು ಸಮಯ? ಯಾವತ್ತು ಮನುಷ್ಯನಿಗೆ ಈ ಭೂಮಿ ನನ್ನದು ಅನ್ನುವ ಭಾವನೆ ಬಂತೋ ಆವತ್ತಿನಿಂದ ಅದನ್ನು ಉಪಯೋಗಿಸಲಿಕ್ಕೆ ದುರಾಸೆ ಏನು ಹೇಳಿದರು, ಗ್ರೀಡ್, ಅದನ್ನು ಮಾಡಲಿಕ್ಕೆ ಶುರು ಮಾಡಿದ. ಆದರೆ ಇದನ್ನು ನೆನ್ಪಿಟ್ಕೊಂಡ್ರೆ ಭೂಮಿ ನಂದಲ್ಲ, ಏನೋ ಸಿಕ್ಕಿದೆ, ನಮ್ಮ ಪುಣ್ಯದ ಫಲದಿಂದ ಸಿಕ್ಕಿದೆ, ಅದನ್ನು ಎಷ್ಟು ಬೇಕೋ ಅಷ್ಟು ಜಾಗರೂಕತೆಯಿಂದ ಉಪಯೋಗಿಸಬೇಕೇ ಹೊರತು ದುರಾಸೆಗೆ ಅದನ್ನು ಉಪಯೋಗಿಸ್ತೇವೆ ಅಂದರೆ ನಾವು ಹಾಳಾಗಿ ಹೋಗ್ತೇವೆ ಅಂತ ಹೇಳ್ತಕ್ಕಂಥ ಎಚ್ಚರ ಇರಬೇಕು. ಆದ್ದರಿಂದ ಭರತ ಆ ತಿಳುವಳಿಕೆಯನ್ನು ಕೊಟ್ಟಾಗ ಬಾಹುಬಲಿಗೆ ಅರ್ಥ ಆಯಿತು. ಕ್ಷಣದಲ್ಲಿ ಅವನಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು ಅನ್ನೋ ಸನ್ನಿವೇಶ ಬರ್ತದೆ. ನಾನು ಭೂಮಿಯ ಪರಿಕಲ್ಪನೆ ಇಲ್ಲಿ ಇರುವುದರಿಂದಾಗಿ ಈ ಸಂಗತಿಯನ್ನು ಈ ಸಂದರ್ಭದಲ್ಲಿ ತೆಕೊಂಡೆ. ಬಂಧುಗಳೇ, ಕೊನೆಯದಾಗಿ ನಾನು 2 ಗುಬ್ಬಚ್ಚಿಗಳ ಕಥೆಯನ್ನು ಇಲ್ಲಿ ನೆನಪು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ, ಸಮಯ ಆಗಿಲ್ಲ. ಆದ್ದರಿಂದ ಒಂದು ಗುಬ್ಬಚ್ಚಿಯ ಕಥೆಯನ್ನು ಕೇಳಿದ್ರೆ, ಒಂದು ಸಲ ಒಂದು ಕಡೆಯಲ್ಲಿ ಕಾಡಿಗೆ ಬೆಂಕಿ ಬಿತ್ತಂತೆ. ಬೆಂಕಿ ಬೀಳುವಾಗ ಎಲ್ಲ ಬೆಂಕಿ ಉರಿತಾ ಇದೆ. ಮೊನ್ನೆ ಇದರಲ್ಲಿ ನಮ್ಮ ಬಂಡೀಪುರದಲ್ಲಿ ಬಿತ್ತಲ್ಲ, ಹಾಗೆ ಚಿಕ್ಕದಾಗಿ ಬಿದ್ದರೆ ನಾವು ಸೊಪ್ಪು ಇದೆ ಅಲ್ಲಿ ಹೊಡಿಬೋದು, ಅದು ದೊಡ್ಡದಾಗಿ. ಕೆಲವರು ನೋಡ್ತಾ ಇದ್ರು, ಕೆಲವರು ಮಾತಾಡ್ತಾ ಇದ್ರು. ನಮ್ಮಲ್ಲಿ ಜನ ಮಾತಾಡೋದಕ್ಕೇನು ಕಡಿಮೆ ಇಲ್ಲ, ಆಯ್ತಾ, ಮಾತಾಡ್ತಾ ಇದ್ರು. ಆದರೆ ಒಂದು ಗುಬ್ಬಚ್ಚಿ, ದಯವಿಟ್ಟು ಇದನ್ನು ಸಾಂಕೇತಿಕವಾಗಿ ತಗೊಳ್ಳಿ, ಒಂದು ಗುಬ್ಬಚ್ಚಿ ಓಡಿ ಹೋಗಿ ಪಕ್ಕದಲ್ಲಿರ್ತಕ್ಕಂಥ ಹೊಳೆಯಲ್ಲಿ ಮುಳುಗಿ ಓಡಿ ಬಂದು ಹೀಗೆ ಪರ್ರ ಮಾಡ್ತಿತ್ತಂತೆ ಆ ಬೆಂಕಿ ಮೇಲೆ, ಮತ್ತೆ ಓಡ್ತಿತ್ತು. ಎಲ್ಲ ತಮಾಷೆ ಹೇಳ್ತಿದ್ರು, ಎಂಥ ತಲೆ ಸರಿ ಇದೆಯಾ ಈ ಗುಬ್ಬಚ್ಚಿಗೆ, ಒಂದು ಬರೀ ಗರಿಯಲ್ಲಿ ತಗೊಂಡ್ಬಂದು ಹೀಗೆ ನೀರು ಹಾಕಿದರೆ ಬೆಂಕಿ ಆರಿ ಹೋಗುತ್ತಾ ಅಂತೆಲ್ಲ ಕೇಳ್ತಾ ಇದ್ರಂತೆ. ಒಬ್ಬರು ಕರೆದು ಕೇಳಿದ್ರು, ನಿನಗೆ ಎಂಥ ಇಷ್ಟು ಇಡೀ ಕಾಡಿಗೆ ಬೆಂಕಿ ಬಿದ್ದಿದೆ, ನೀನು ಯಾಕೆ ಪರ್ರ ಮಾಡ್ತಾ ಇದ್ದಿ, ವೇಸ್ಟ್ ಅಂತ.
ಆಗ ಗುಬ್ಬಚ್ಚಿ ಹೇಳುವ ಮಾತು ಭಾಳ ಸುಂದರವಾದ್ದು. ಅಣ್ಣ ಅಣ್ಣ, ನಾವೇನು ಮಾಡ್ತೇವೆ ಅದೆಲ್ಲವನ್ನು ಭಗವಂತ ಪ್ರತಿಯೊಂದು ಸಂದರ್ಭದಲ್ಲೂ ಬರೆದಿಡ್ತಾನೆ. ಇವತ್ತು ಬರಿತಾ ಇದ್ದಾನೆ. ಅವನ ಹತ್ರ 3 ಪಟ್ಟಿ ಇರ್ತದೆ. ಒಂದು ಬೆಂಕಿ ಹಚ್ಚಿದವರ ಪಟ್ಟಿ, ಇನ್ನೊಂದು ಬೆಂಕಿ ಉರಿತಾ ಇರೋದನ್ನು ನೋಡಿದವರ ಪಟ್ಟಿ, ಮತ್ತೊಂದು ಬೆಂಕಿಯನ್ನು ಆರಿಸುವವರ ಪಟ್ಟಿ. ನನಗೆ ಆಸೆ ಏನು ಕೇಳಿದರೆ, ನನ್ನ ಹೆಸರು ಬೆಂಕಿಯನ್ನು ಹಚ್ಚಿದವರ ಪಟ್ಟಿಯಲ್ಲಿ ಇರಬಾರದು. ನನಗೆ ಆಸೆ ಏನು ಕೇಳಿದರೆ, ಸುಮ್ಮನೆ ನಿಂತುಕೊಂಡು ನೋಡುವವರ ಪಟ್ಟಿಯಲ್ಲೂ ಇರಬಾರದು. ನನ್ನ ಹೆಸರು ಎಲ್ಲಿರಬೇಕು ಅಂತ ಕೇಳಿದರೆ, ಆ ಬೆಂಕಿಯನ್ನು ಆರಿಸಲು ಪ್ರಯತ್ನಿಸುವವರ ಪಟ್ಟಿಯಲ್ಲಿ ನನ್ನ ಹೆಸರು ಮೇಲೆ ಇರಬೇಕು ಅಂತ ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಅಂತ. ಇನ್ನೊಂದು ಗುಬ್ಬಚ್ಚಿಯ ಕತೆ ಹೇಳಿ ಖಂಡಿತ ಮುಗಿಸ್ತೇನೆ, ಸಮಯ ಮುಗಿದಿದ್ರೂ ಪರವಾಗಿಲ್ಲ. ಇದನ್ನು ತುಂಬ ಕಡೆ ಹೇಳ್ತಾ ಬಂದಿದ್ದೇನೆ, ಯಾಕಂದರೆ ತುಂಬ ಚೆನ್ನಾಗಿ ಅರ್ಥ ಇದೆ ಅನ್ನೋ ದೃಷ್ಟಿಯಿಂದ. ಒಂದು ದಿವಸ ಬೆಳಿಗ್ಗೆ ಟಿ ವಿಯಲ್ಲಿ ಒಂದು ಸುದ್ದಿ ಪ್ರಸಾರ ಆಯ್ತಂತೆ. ಏನು ಸುದ್ದಿ ಕೇಳಿದ್ರೆ, ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ಆಕಾಶ ಭೂಮಿಗೆ ಬೀಳ್ತದೆ ಅಂತ. TV9 ಇರಬಹುದಲ್ಲ, ಯಾಕಂದರೆ ಬೇಗ ಸಿಕ್ಕುದವರಿಗೆ ಸುದ್ದಿ ಯಾವಾಗಲೂ. ಸಾರಿ, ಸುಮ್ಮನೆ ತಮಾಷೆಗೆ ಹೇಳಿದೆ, ಇನ್ನು ಯಾರು ಟಿ ವಿಯವರಿದ್ದರೆ ಆಕ್ಷೇಪ ಮಾಡಬೇಡಿ. ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ಆಕಾಶ ಭೂಮಿಗೆ ಬೀಳ್ತದೆ ಅಂತ ಯಾವಾಗ ಈ ಸುದ್ದಿ ಸಿಕ್ತೋ ಜನ ಓಡ್ಲಿಕ್ಕೆ ಶುರು ಮಾಡಿದರು. ಒಂದು ಕ್ಷಣ ಯೋಚನೆ ಮಾಡಿ, ಆಕಾಶ ಭೂಮಿಗೆ ಬೀಳ್ತದೆ ಅಂತ ಆದರೆ ಓಡೋದೆಲ್ಲಿಗೆ ದೇವರಿಗೆ ಗೊತ್ತು. ಆದರೆ ಓಡ್ತಾರೆ ಜನ, ಎಲ್ಲ ಓಡ್ತಾ ಇದ್ದಾರೆ, ತುಂಬ ಓಡ್ತಾ ಇದ್ದಾರೆ. ಓಡುವಾಗ ಸಂಜೆ ಆಯಿತು, 5 ಗಂಟೆ ಆಗ್ತಾ ಇದೆ. ಒಬ್ಬ ಓಡಿ ಬೆಳಗ್ಗೆಯಿಂದ ಓಡಿದ್ದಾನೆ, ಸಾಕಾಗಿದೆ. ಹೀಗೆ ನೋಡ್ದ, ರಸ್ತೆ ಬದಿಯಲ್ಲಿ ಒಂದು ಗುಬ್ಬಚ್ಚಿ ಕಾಣಿಸ್ತು. ಆ ಗುಬ್ಬಚ್ಚಿ ಮಣ್ಣಿನಲ್ಲಿ ಹೀಗೆ ಹೊರಳಾಡ್ತಾ ಇದೆ. ನೋಡಿ ಸ್ವಲ್ಪ ಇವನಿಗೆ ನಿಲ್ಬೇಕಾಗಿತ್ತು. ಗುಬ್ಬಚ್ಚಿ ಏನು ಮಾಡ್ತಾ ಇದ್ದೀಯಾ ಕೇಳಿದ. ಏನಿಲ್ಲ ಅಣ್ಣ, ಇಲ್ಲೇ ಏನೋ ಮಣ್ಣು ಸರಿ ಮಾಡ್ತಾ ಇದ್ದೇನೆ. ಯಾಕೆ ಕೇಳಿದ. ನಿಂಗೆ ಗೊತ್ತಿಲ್ವಾ ಸುದ್ದಿ ಏನು ಅಂತ. ಭಾರಿ ಖುಷಿ ಆಯ್ತು ಅವನಿಗೆ, ಯಾಕಂದರೆ ಬೇರೆಯವ್ರಿಗೆ ಗೊತ್ತಿಲ್ಲದ ಸುದ್ದಿ ನಮ್ಗೆ ಗೊತ್ತಿದ್ದರೆ ಹೇಳಲಿಕ್ಕೆ ಭಾರಿ ಇಂಟ್ರೆಸ್ಟಿಂಗ್ ನಮಗೆ. ಆದ್ದರಿಂದ ಹಾಗೆ ಹೇಳಿದ, ನಿಂಗೆ ಗೊತ್ತಿಲ್ವಾ ಏನು, ಈಗ ಸಂಜೆ 6 ಗಂಟೆಗೆ ಆಕಾಶ ಭೂಮಿಗೆ ಬೀಳ್ತದೆ ಅಂತ. ಹೌದಾ, ಅದಕ್ಕೆ ಓಡು. ಇಲ್ಲಣ್ಣ, ನೀನು ಓಡು, ನಾನು ಓಡಲ್ಲ ಅಂತು ಗುಬ್ಬಚ್ಚಿ. ನಾನು ಓಡಲ್ಲ, ನೀನು ಓಡು ಅಂತು ಗುಬ್ಬಚ್ಚಿ. ನೀನೇನು ಮಾಡ್ತೀಯಾ? ನಾನು ಇಲ್ಲೇ ಸ್ವಲ್ಪ ನೆಲ ಸರಿ ಮಾಡ್ತಾ ಇದ್ದೇನೆ. ಯಾಕೋ ಅಂತ. ಆವಾಗ ಗುಬ್ಬಚ್ಚಿ ಹೇಳ್ತದೆ, ಬಂಧುಗಳೇ ದಯವಿಟ್ಟು ಕೇಳಿ. ಗುಬ್ಬಚ್ಚಿ ಹೇಳ್ತದೆ, ಅಣ್ಣ ನಿನ್ನ ಹಾಗೆ ನನಗೂ ಸುದ್ದಿ ಸಿಕ್ಕಿದೆ. ಸಂಜೆ 6 ಗಂಟೆಗೆ ಆಕಾಶ ಭೂಮಿ ಬೀಳ್ತದೆ ಅಂತ ನಂಗೆ ಸುದ್ದಿ ಸಿಕ್ಕಿದೆ. ಅದಕ್ಕೇನು ಮಾಡ್ತಾ ಇದೆಯಾ? ಅದಕ್ಕೆ ಇಲ್ಲಿ ನೆಲ ಸರಿ ಮಾಡಿ, ನನ್ನ ಶರೀರವನ್ನು ಕೆಳಗೆ ಹಾಕಿ, ಕಾಲನ್ನು ಮೇಲೆ ಹಾಕಿ, ಆಕಾಶ ಭೂಮಿಗೆ ಬೀಳುವಾಗ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಎತ್ತಿ ಹಿಡಿಬೇಕು ಅಂತ ಯೋಚನೆ ಮಾಡಿದ್ದೇನೆ ನಾನು ಅಂತ. ಇದು ಬಂಧುಗಳೇ, ಇದು ತೀರಾ ಸ್ವಲ್ಪ ಹಾಸ್ಯ ಅಂತ ಅನ್ನಿಸಿದ್ರೂ, ನಾವೆಲ್ಲರೂ ಕೂಡ ಈ ಭೂಮಿಯ ರಕ್ಷಣೆಯ ಹಿನ್ನೆಲೆಯಲ್ಲಿ, ಸದಾಚಾರ ಸಂಪನ್ನತೆಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನಮ್ಮ ಜಾಗದಲ್ಲಿ ನಾವು ಹೋಗಿ ಡೆಲ್ಲಿಯಲ್ಲಿ ಸ್ವಚ್ಛ ಮಾಡಬೇಕಾಗಿಲ್ಲ, ಹೈದರಾಬಾದ್ನಲ್ಲಿ ಸ್ವಚ್ಛ ಮಾಡಬೇಕಾಗಿಲ್ಲ, ಕಲ್ಕತ್ತಾದಲ್ಲಿ ಸ್ವಚ್ಛ ಮಾಡಬೇಕಾಗಿಲ್ಲ. ಪೂಜ್ಯರು ಹೇಳಿದ್ರಲ್ಲ, ನಮ್ಮ ಮನೆಯ ಹತ್ತಿರ ಪರಿಸರ ಸಂರಕ್ಷಣೆಯ ಸಂಕಲ್ಪವನ್ನು ತೆಕ್ಕೊಂಡು ನಾವು ಗುಬ್ಬಚ್ಚಿಗಳಾದರೆ, ಯಾವುದೇ ಧರ್ಮದವರು ಇರ್ಬೋದು, ಗುಬ್ಬಚ್ಚಿಗಳಾದರೆ ಈ ಭೂಮಿ ಸಮೃದ್ಧವಾಗುವುದರಲ್ಲಿ ಏನೂ ಸಂದೇಹ ಇಲ್ಲ. ಹಾಗೆ ಆಗಲಿ ಅಂತ ಹಾರೈಸಿ, ಆ ಆಶಯದೊಂದಿಗೆ, ಶ್ರೇಷ್ಠವಾದಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ರಲ್ಲ, ನಿಮಗೆ ಕೋಟಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.